ಬಿಡದಿ ಟೌನ್ಶಿಪ್ ನಿರ್ಮಾಣವನ್ನ ವಿರೋಧಿಸಿ ಈಗಾಗಲೇ ಜೆಡಿಎಸ್ ದೊಡ್ಡ ಮಟ್ಟಿಗಿನ ಹೋರಾಟವನ್ನ ಬಿಡದಿಯಲ್ಲಿ ಮಾಡ್ತಿದೆ. ಈ ಬೆನ್ನಲ್ಲೇ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಅಲ್ಲಿ ದಾಖಲೆಗಳ ಅಸ್ತ್ರವನ್ನ ಡಿ.ಕೆ. ಶಿವಕುಮಾರ್ ವಿರುದ್ಧ ಪ್ರಯೋಗ ಮಾಡಿದ್ರು. ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ದಿದ್ದಾಗ ಒಂದು ಮಾತಾಡ್ತಾರೆ, ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಒಂದು ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ರು. ಜೊತೆಗೆ ಪಂಥಾಹ್ವಾನವನ್ನ ಕೂಡ ಕೊಟ್ಟರು. ಚರ್ಚೆಗೆ ಪಂಥಾಹ್ವಾನ, ಬನ್ನಿ ಜನರ ಬಳಿ ಹೋಗೋಣ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಚರ್ಚೆ ಮಾಡೋಣ, ಓಪನ್ ಆಗಿ ಆಗ್ಬಿಡ್ಲಿ ಡಿಬೇಟು ಅಂತ ಕೇಳಿದ್ರು. ಅದಾದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಆಹ್ವಾನವನ್ನು ಸ್ವೀಕರಿಸಿ ದಿನಾಂಕವನ್ನು ಇವರು ಡಿಸೈಡ್ ಮಾಡಿದ್ರು. ಯಾರು? ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಡೇಟು ಮತ್ತು ಪ್ಲೇಸನ್ನು ಕುಮಾರಸ್ವಾಮಿ ಅವರು ರಿಜೆಕ್ಟ್ ಮಾಡಿದ್ರು. ನಂತರ ಹೊಸ ಡೇಟ್ ಕೊಟ್ಟು, ನೀವು ಹೇಳಿದ ಡೇಟಲ್ಲಿ ನಾನು ಬರೋಕ್ಕಾಗಲ್ಲ, ಹೊಸ ಡೇಟ್ ನಾನು ಕೊಡ್ತೀನಿ, ನೀವು ಬನ್ನಿರಿ, ಬಿಡದಿಗೆ ಬನ್ನಿರಿ, ಎಲ್ಲಿ ಪ್ರಾಬ್ಲಮ್ನ ಮೂಲ ಇದೆಯೋ, ಜಡ ಇದೆಯೋ ಅಲ್ಲಿಗೆ ಹೋಗಿ ರೈತರ ಮುಂದೆ ನಾವು ಡಿಬೇಟ್ ಮಾಡೋಣ, ರೆಡಿ ಇದೀನಿ ಚರ್ಚೆಗೆ ಅಂತ ಇವ್ರು ಹೇಳ್ತಿದ್ದಾರೆ. ಇವ್ರು ಇಲ್ಲ ವಿಧಾನಸೌಧಕ್ಕೆ ಬನ್ನಿ ಅಂತ ಇವ್ರು ಕರಿತಿದ್ದಾರೆ. ಇಬ್ಬರು ಹೀಗೆ ಒಣ ಪ್ರತಿಷ್ಠೆಯನ್ನು ಇಟ್ಕೊಂಡು ರಿಯಲ್ ಪ್ರಾಬ್ಲಮನ್ನು ಅಡ್ರೆಸ್ ಮಾಡೋದೇ ಇಲ್ವಾ ಅನ್ನೋದು ಪ್ರಶ್ನೆ. ಹಾಗೆ ಹಳೆ ಮೈಸೂರು ಭಾಗದ ಅಧಿಪತ್ಯಕ್ಕಾಗಿ ಸಮರ ಮುಂದುವರೆದಿದೆ. ಅದು ರೌಂಡ್ 4 ರೌಂಡ್ 5 ಥರ ತಿರ್ಕೊಳ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇಬ್ಬರಲ್ಲಿ ಒಬ್ಬರು ಬೆಂಡ್ ಆಗಬೇಕು, ಇಬ್ಬರಲ್ಲಿ ಒಬ್ಬರು ಹೇಳಿದ ಜಾಗಕ್ಕೆ ಒಬ್ಬರು ಹೋಗಬೇಕು. ಆ ಹೋಗೋರು ಯಾರು ಅನ್ನೋದನ್ನು ನೋಡಬೇಕು. ಆ ಹೋಗೋರ ಮೇಲೆ ವಿಪರೀತವಾದಂತಹ ತೂಕ ಬಂದುಬಿಡುತ್ತೆ. ಬಿಕಾಸ್ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅಂತ. ಯಾರಿಗೆ ಬರುತ್ತೆ ನೋಡೋಣ. ಕುಮಾರಸ್ವಾಮಿ ಪಂಥಾಹ್ವಾನವನ್ನು ಡಿ.ಕೆ. ಶಿವಕುಮಾರ್ ಆಯಿತು ಬರ್ತೀನಿ ನಾನು ಚರ್ಚೆಗೆ ರೆಡಿ ಅಂತ ಹೇಳಿದ್ರು. ಜೂನ್ 26ಕ್ಕೆ ವಿಧಾನಸೌಧಕ್ಕೆ ನೀವು ಬನ್ನಿ ಅಂತ. ಇದಕ್ಕೆ ಕುಮಾರಸ್ವಾಮಿ ಅವರು ನೋ, ಜೂನ್ 26 ಬೇಡ, 27ಕ್ಕೆ ನೀವೇ ಬನ್ನಿ ಬಿಡದಿಗೆ ಅಂತ ಹೇಳಿದ್ರು. ಹೀಗಾಗಿ ಈ ಬ್ಯಾಟಲ್ ಬರೀ ಮಾತಿನ ಸಮರವಾಗಿ ಉಳಿಯುತ್ತಾ ಅಥವಾ ನಿಜವಾಗ್ಲೂ ಗ್ರೌಂಡಿಗೆ ಬಂದು ಇವ್ರು ವಿಧಾನಸೌಧಕ್ಕೆ ಹೋಗೋದು ಅಥವಾ ಇವ್ರು ಬಿಡದಿಗೆ ಹೋಗೋದು, ಎರಡರಲ್ಲಿ ಒಂದಾಗುತ್ತಾ ಅನ್ನೋದು ಪ್ರಶ್ನೆ. ಹೊಸ ಡೇಟ್ ಮತ್ತು ಜಾಗ ಇವೆರಡನ್ನ ಡಿ.ಕೆ. ಶಿವಕುಮಾರ್ ಆಕ್ಸೆಪ್ಟ್ ಮಾಡ್ತಾರಾ ಅಂತ. ಇಬ್ಬರಲ್ಲಿ ಒಬ್ಬರು ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ಇಬ್ಬರು ನಾಟಕ ಆಡ್ತಿದ್ದಾರೆ ಅನ್ನೋದಾಗುತ್ತೆ, ಇಬ್ಬರು ಡಬಲ್ ಗೇಮ್ ಆಡ್ತಿದ್ದಾರೆ ಅನ್ನೋದು ಬಂದ್ಬಿಡುತ್ತೆ ಜನರ ಅಭಿಪ್ರಾಯದಲ್ಲಿ. ಹೀಗಾಗಿ ಒಬ್ಬರಂತೂ ಇಮಿಡಿಯೇಟಾಗಿ ಒಪ್ಕೊಳ್ಬೇಕು, ಯಾರು ಅನ್ನೋದು ನೋಡೋಣ. ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ ಬನ್ನಿ, ಬೈರಮಂಗಲಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ, ಇಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇನು ಎಮ್.ಎಲ್.ಎ ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಾಗಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಸ್ಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡೋಕ್ಕೆ ಬರಲ್ಲ. ಶಾಸಕರು ಏನು ಇಷ್ಟುದ ದೊಡ್ಡ ಬೋರ್ಡ್ ಇಟ್ಕೊಂಬಿಟ್ಟು ಕೊಡ್ತಾಯಿದ್ದೀವಿ ನೋಡಿ ಆಗಿಲ್ಲ ಅಂತ ಹೇಳಿ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ. ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಕೆಲವೊಂದಿಷ್ಟು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. 400 ಜನ ಅಬ್ಜೆಕ್ಷನ್ ಹಾಕಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಬಿಜೆಪಿ. ಸೊ ಏನಾಗಿದೆ ಅನ್ನೋದ್ರ ಡೀಟೇಲ್ಸನ್ನು ಕೊಡ್ತೀವಿ ನಿಮಗೆ. ಏನೇನಾಯಿತು ನಿನ್ನೆ ಓವರ್ ಆಲ್ ಡೆವಲಪ್ಮೆಂಟ್ನ ಒಂದ್ಸಲ ರೀಕಾಲ್ ಮಾಡ್ಕೊಂಡ್ಬಿಡೋಣ. ಇಬ್ಬರು ಒಬ್ರಿಗೊಬ್ಬರು ವೀಳ್ಯ ಇಟ್ಟು ಬನ್ನಿ ಯುದ್ಧರಂಗಕ್ಕೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಬರೆದಿರುವಂತಹ ಪತ್ರ ಹೀಗಿದೆ. ಕುಮಾರಸ್ವಾಮಿಯವರೇ, ತಾವು ಪ್ರಾರಂಭ ಮಾಡಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ತಮ್ಮ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ಉತ್ಸುಕನಾಗಿದ್ದು, ದಿನಾಂಕ 26/6/2026 ಬೆಳಗ್ಗೆ 11 ಗಂಟೆಗೆ ಬನ್ನಿ ಅಂದಿದ್ದಾರೆ. ಸೊ ಲೆಟರ್ ಫೈಟ್ನಲ್ಲಂತೂ ಇಬ್ಬರು ಮುಳುಗಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸಿದೆ. ಈ ಲೆಟರ್ ಬಿಟ್ಟು ರಿಯಾಲಿಟಿನಲ್ಲಿ ಇಬ್ಬರು ಬಂದು ನಿಜವಾಗ್ಲೂ ಚರ್ಚೆ ಮಾಡ್ತಾರಾ, ಇದೊಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಇಬ್ಬರು ಅನ್ನೋದನ್ನ ನೋಡಬೇಕು. ಇಷ್ಟು ದಿನ ತನಕ ಇವ್ರು ಅವ್ರಿಗೆ ಆಹ್ವಾನ ಬೇರೆ ಬೇರೆ ವಿಚಾರಗಳಿಗೆ ಕೊಡ್ತಾ ಇದ್ರು, ಅವ್ರು ಇವ್ರಿಗೆ ಆಹ್ವಾನ ಕೊಡ್ತಾ ಇದ್ರು. ಈಗ ಬಿಡದಿ ವಿಚಾರದಲ್ಲಿ ಯಾರಿಗೆ ಯಾವುದರ ಬಗ್ಗೆ ಆಸಕ್ತಿ ಇದೆ, ಯಾರು ಹಿತಾಸಕ್ತಿಯನ್ನು ಯಾವ ರೀತಿ ಕಾಯ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ. ಡಿ.ಕೆ. ಶಿವಕುಮಾರ್ ಅವರ ಪಂಥಾಹ್ವಾನ ಸ್ವೀಕಾರ ಆಗಿದೆ. ಅಂದರೆ ವಿಧಾನಸೌಧ ಬೇಡ, ಬೈರಮಂಗಲದಲ್ಲೇ ಬನ್ನಿ ನೀವು ಅಂತ ಕುಮಾರಸ್ವಾಮಿಯವರು ಕರೆದಿದ್ದಾರೆ. ನೊಂದ ರೈತರೊಂದಿಗೆ ಸಭೆ ನಡೆಸೋದಕ್ಕೆ ಮತ್ತೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಚರ್ಚೆ ಮಾಡಿದ್ರೆ ತಾನೇ ಅದಕ್ಕೆ ತೂಕ. ಈಗ ಪ್ರಾಬ್ಲಮ್ ಇರೋದು ಬಿಡದಿನಲ್ಲಿ, ನಾವು ಚರ್ಚೆ ವಿಧಾನಸೌಧದ AC ರೂಮ್ನಲ್ಲಿ ಮಾಡಬೇಕು ಅಂದರೆ ಆಗಲ್ಲ. ಎಮೋಷ್ನಲಿ ಜನ ಎಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ನಿಮಗೂ ಜ್ಞಾನೋದಯ ಆಗಲಿ, ನೀವು ಬನ್ನಿ ಅಂತ ಕುಮಾರಸ್ವಾಮಿಯವರು ಕರೆದಿದ್ದಾರೆ.
ಇದನ್ನು ಒಪ್ಪಿ ಬರ್ತಾರಾ ಬಿಡದಿಗೆ? ಅಲ್ಲೊಂದು ಚರ್ಚಾ ವೇದಿಕೆ ಸೃಷ್ಟಿಯಾಗತ್ತಾ? ಏನೇನು ಪಾಯಿಂಟ್ಸನ್ನು, ಯಾರು ಲಾ ಪಾಯಿಂಟ್ಸನ್ನು ಯಾವ ರೀತಿ ಇಡ್ತಾರೆ, ಯಾರು ಯಾರನ್ನು ಕಟ್ಟಿ ಹಾಕೋದಕ್ಕೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ, ಇದಕ್ಕೆ ಬಿಡದಿ ನಿಜವಾಗ್ಲೂ ಸಾಕ್ಷಿ ಆಗುತ್ತಾ ಅಥವಾ ಜಸ್ಟ್ ಇದೊಂದು ನಾಟಕೀಯ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗುತ್ತಾ? ಇದೊಂದು ಕುತೂಹಲ ಇವರಿಬ್ಬರ ವಿಚಾರದಲ್ಲಂತೂ ಉಳಿದಿದೆ. ಮತ್ತು ಒಬ್ಬರು ಏನಾದರೂ ಆಹ್ವಾನವನ್ನು ಸ್ವೀಕರಿಸಿ ಒಂದು ವೇಳೆ ಬಿಡದಿಗೆ ಹೋದ್ರು ಅಥವಾ ಬಿಡದಿಯಲ್ಲಿ ಚರ್ಚೆ ಆಯಿತು ಅಂತ ಹೇಳಿದ್ರೆ ಇದು ಮುಂದಿನ ಅತಿದೊಡ್ಡ ರಾಜಕೀಯ ವಿದ್ಯಮಾನಗಳಿಗೂ ಕೂಡ ಸಾಕ್ಷಿ ಆಗುತ್ತೆ. ಸೊ ಕುತೂಹಲ, ಕ್ಯೂರಿಯಾಸಿಟಿ ಇರೋದು CM ಏನು ಕಾಲ್ ತಗೊಳ್ತಾರೆ ಅಂತ. ರೆಡ್ ಸಿಗ್ನಲ್ಲ, ಗ್ರೀನ್ ಸಿಗ್ನಲ್ಲ ಬಿಡದಿಗೆ ಹೋಗೋದಕ್ಕೆ ಅಂತ. ಬಿಡದಿ ಟೌನ್ಶಿಪ್ ಮೂಲಕ ಎಕನಾಮಿಕ್ ಹಬ್ ಹರಡುತ್ತೆ, ಅಲ್ಲಿರೋರಿಗೆ ಉದ್ಯೋಗ ಸಿಗುತ್ತೆ, ರೈತರ ಬದುಕು ಬಂಗಾರವಾಗುತ್ತೆ ಅನ್ನೋದು DK ಶಿವಕುಮಾರ್ ಅವರ ಮಾತು. ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ರೈತರ ಭೂಮಿಯನ್ನು ಕಿತ್ಕೊಂಡು ಬಂಗಾರ ಎಲ್ಲಾಗತ್ತೆ, ಅವ್ರಿಗೆ ಮಣ್ಣು ಕೂಡ ಸಿಗಲ್ಲ ಅನ್ನೋದು ಕುಮಾರಸ್ವಾಮಿಯವರು ಮಾತು. ಸೊ ಎರಡರಲ್ಲಿ ಯಾವ್ದು ನಿಜ? ಮತ್ತು ರೈತರು ಏನು ಬಯಸ್ತಾ ಇದ್ದಾರೆ, ರೈತರ ಮನಸ್ಸಲ್ಲಿರೋದೇನು, ಎಲ್ಲವೂ ಅರ್ಥ ಆಗೋದಕ್ಕೆ ಒಂದು ವೇದಿಕೆ ರೆಡಿ ಆದಾಗ ಮಾತ್ರ ಉತ್ತರ ಸಿಗುತ್ತೆ. ಇಲ್ಲಾಂದರೆ ಇದು ಜಸ್ಟ್ ಇವ್ರು ಹೀಗೆ ಹೇಳಿದ್ರು ಅವ್ರು ಹಾಗೆ ಹೇಳಿದ್ರು ಅಂತ ನಾವು ನಿಮ್ಗೆ ಅದೇ ಬೈಟನ್ನು ಪ್ಲೇ ಮಾಡಿ ತೋರಿಸ್ಬೇಕಾಗತ್ತೆ. ನೋಡೋಣ, ಇವತ್ತು ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ಬರು ಬೆಂಡಾಗಿ ಆಯಿತು, ಅವ್ರು ಹೇಳಿದ ಜಾಗಕ್ಕೆ ನಾನೇ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಪತ್ರದ ಸಾರಾಂಶವನ್ನು ನೋಡ್ತಾ ಇದ್ದೀವಿ ನಾವು. HD ಕುಮಾರಸ್ವಾಮಿ ಅವರ ಪತ್ರದ ಸಾರಾಂಶವನ್ನು ವಿಧಾನಸೌಧದಲ್ಲಿ ಚರ್ಚೆಗೆ ನೀವು ಆಹ್ವಾನಿಸಿದ್ರಿ. ಬಟ್ ಪ್ರಾಬ್ಲಮ್ ಎಲ್ಲಿದೆಯೋ ಅಲ್ಲಿಗೆ ಬರಬೇಕು ಅನ್ನೋದನ್ನು ಕುಮಾರಸ್ವಾಮಿ ಅವರು ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ. ಸಂತ್ರಸ್ತ ರೈತರನ್ನು ಹೊರಗಿಟ್ಟು ಚರ್ಚೆ ಮಾಡೋದು ಸರಿಯಲ್ಲ, ಸಮಂಜಸ ಕೂಡ ಅಲ್ಲ. ಬಿಕಾಸ್ ಗ್ರೌಂಡ್ ರಿಯಾಲಿಟಿ ರೈತರಿಗಿಂತ ಹೆಚ್ಚು ಯಾರಿಗೆ ಗೊತ್ತಿರುತ್ತೆ? ರಾಜಕಾರಣಿಗಳಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಜೂನ್ 26ಕ್ಕೆ ನನಗೆ ಪೂರ್ವ ನಿಗದಿತ ಸಭೆ ಇದೆ, ಆ ಡೇಟ್ ಒಂದು ಬೇಡ ಅನ್ನೋದನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಜೂನ್ 26ರ ಬದಲು ಡೇಟ್ ಒಂದಿನ ಮುಂದಕ್ಕೆ ಹಾಕೋಣ, 27ಕ್ಕೆ ಚರ್ಚೆಗೆ ನಾನು ಬರೋದಕ್ಕೆ ರೆಡಿ ಇದ್ದೀನಿ ಅಂತ ಮತ್ತೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಯಾವ ಬೈರಮಂಗಲವನ್ನು ಬರಡು ಭೂಮಿ ಅಂತ ಕರೆದ್ರೋ ಅದೇ ಬೈರಮಂಗಲದಲ್ಲಿ ಬನ್ನಿ ಚರ್ಚೆ ಮಾಡೋಣ ಅಂತ ಅಂತಿದ್ದಾರೆ. 4 ಗೋಡೆ ಮಧ್ಯೆ ಚರ್ಚೆ ಆಗಬಾರ್ದಿದು, ಇದು ಓಪನ್ ಆಗಿ ಚರ್ಚೆ ಆಗಬೇಕು. ನೀವೇ ಹೇಳ್ತೀರಿ ಓಪನ್ ಸೀಕ್ರೆಟು, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಕದ್ದು ಮುಚ್ಚಿ ವ್ಯವಹಾರಗಳಿಲ್ಲ, ರಿಯಲ್ ಎಸ್ಟೇಟ್ ದಂಧೆ ಇಲ್ಲ ಅಂತ. ಸೊ ಜನರ ಮುಂದೆ ಅದನ್ನು ಮುಕ್ತವಾಗಿ ಬನ್ನಿ ನೀವು ಹೇಳಿ, ಯಾವ ಆಧಾರದಲ್ಲಿ. ಕೆಲವು ಪ್ರಶ್ನೆಗಳು ನಮಗೂ ಇದೆ ಅನ್ನೋದು DK ಶಿವಕುಮಾರ್ ಅವರಿಗೆ ಬರೆದಿರುವಂತಹ ಪತ್ರದ ಸಾರಾಂಶ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ. ಶ್ರೀನಿವಾಸ್, ಈಗ HD ಕುಮಾರಸ್ವಾಮಿ ಅವರ ಮಾತಿನಲ್ಲಿ ಒಂದು ಲಾಜಿಕ್ ಇದೆ. ಪ್ರಾಬ್ಲಮ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಚರ್ಚೆ ಮಾಡೋದು ವ್ಯಾಲಿಡು. ಸೊ ಇದನ್ನ ಎಕ್ಸೆಪ್ಟ್ ಮಾಡಬೇಕಾಗಿರೋದು DK ಶಿವಕುಮಾರ್ ಅವರು. ಮಾಡ್ತಾರೆ ಅಂತ ಅನ್ಸುತ್ತಾ? ಮಮತಾ ಮಾಡ್ತಾರಾ ಇಲ್ಲ ಅನ್ನುವಂತಹ ಸ್ಪಷ್ಟತೆ ಇನ್ನೂ ಕೂಡ ಇಲ್ಲ. ಆದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ರೈತರ ಸಮಸ್ಯೆ ಇರುವಂತದ್ದು ಬಿಡದಿ ಮತ್ತೆ ಬೈರಮಂಗಲದಲ್ಲಿ, ಅಲ್ಲಿಗೆ ಬಂದ್ರೆ ನಾನು ಚರ್ಚೆಗೆ ಸಿದ್ಧ ಅನ್ನುವಂತ ಆಹ್ವಾನವನ್ನ ನಿನ್ನೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲೇ ಹೇಳಿದ್ರು. ಹಾಗಾಗಿನೇ CM ಅವರು ಕೂಡ ಈ ಒಂದು ಆಹ್ವಾನವನ್ನ ಸ್ವೀಕಾರ ಮಾಡಿ ವಿಧಾನಸೌಧಕ್ಕೆ ಬರಬೇಕು ಅನ್ನುವಂಥದ್ದು. ಆದ್ರೆ ಕುಮಾರಸ್ವಾಮಿ ಅವರ ಆರೋಪ ಅಥವಾ ಮಾತೇನು ಅಂತಂದ್ರೆ, ನೊಂದ ರೈತರು ಬೈರಮಂಗಲದಲ್ಲಿದ್ದಾರೆ, ವಿಧಾನಸೌಧದ 4 ಗೋಡೆಗಳ ಮಧ್ಯೆ ಕೂತು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯಲ್ಲ, ಹಾಗಾಗಿ ನೀವು ಬೈರಮಂಗಲಕ್ಕೆ ಬನ್ನಿ ಅಥವಾ ಬಿಡದಿಗಾದ್ರೂ ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ ಅನ್ನುವಂತ ಆಹ್ವಾನವನ್ನ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ನೀವು ಹೇಳಿದಾಗ ಯಾವುದು ಕುಮಾರಸ್ವಾಮಿ ಅವರು ಹೇಳ್ತಿರುವಂತಹ ಪಾಯಿಂಟ್ ಅಲ್ಲಿ ವ್ಯಾಲಿಡ್ ಇದೆ, ಯಾಕಂದ್ರೆ ರೈತರು ಸಮಸ್ಯೆಯನ್ನ ಅನುಭವಿಸ್ತಿರೋದು ಅಲ್ಲಿ. DK ಶಿವಕುಮಾರ್ ಅನೇಕ ಬಾರಿ ಅವರು ರೈತರೇ ಅಲ್ಲ, ಅಲ್ಲಿ ಭೂಮಿ ಏನು ಹಸಿರಾಗಿಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ರು. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಕರೆದಿರೋದ್ರಿಂದ DK ಶಿವಕುಮಾರ್ ಅವರು ಅಲ್ಲಿಗೆ ಹೋದ್ರೆ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಈಗ CM DK ಶಿವಕುಮಾರ್ ಅವರು ಯಾವ ಕಾಲನ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕು. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ, ಯಾಕೆಂದ್ರೆ DK ಶಿವಕುಮಾರ್ ಅವರು 26ನೇ ತಾರೀಕು ನಿಗದಿ ಮಾಡಿದ್ದು, ಆದ್ರೆ ಕುಮಾರಸ್ವಾಮಿ ಅವರಿಗೆ ಪೂರ್ವ ನಿಗದಿತ ಕಾರ್ಯಕ್ರಮ ಇರೋದ್ರಿಂದ 27ಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಬೈರಮಂಗಲದಲ್ಲಿ ಬರಬೇಕು ಅನ್ನುವಂತ ಆಹ್ವಾನವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿರೋದ್ರಿಂದ CM ಅವರು ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಒಂದ್ ವೇಳೆ CM ಅವರು ಈ ಕಾಲ್ ತೆಗೆದುಕೊಳ್ಳದೆ ಹೋದ್ರೆ ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ಅವರ ಈ ನಡುವಿನ ಒಂದು ಏನು ಬಿಡದಿ ಯುದ್ಧ ಕೇವಲ ಮಾತಿಗೆ ಸೀಮಿತ ಆಗುತ್ತೆ, ಅದು ಏನು ಕೆಲಸಕ್ಕೆ ಬಾರದಿದ್ದ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ CM ಅವರು ಈ ಆಹ್ವಾನವನ್ನ ಸ್ವೀಕಾರ ಮಾಡ್ತಾರ, ಕಾದ್ ನೋಡ್ಬೇಕಾಗತ್ತೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಡೇಟ್ ಅಂಡ್ ಪ್ಲೇಸ್ ಫಿಕ್ಸ್ ಮಾಡುವಂತಹ ವಿಚಾರ ಸವಾಲು ಜನರಿಗೆ ಬೇಕಿಲ್ಲ.
ಜನರಿಗೆ ಬೇಕಾಗಿರೋದು ಇದು ರಾಜಕೀಯ ಗಿಮಿಕಾ ಅಥವಾ ನಿಜವಾಗ್ಲೂ ನಮ್ಮ ಜೊತೆಗೆ ನಿಲ್ತಾರಾ ಅಂತ. ಈಗ ನೆಕ್ಸ್ಟ್ ಸಹಜವಾದಂತಹ ಕುತೂಹಲ ಇರೋದು ಬೈರಮಂಗಲಕ್ಕೆ ಬರುವಂತಹ ರಾಜಕಾರಣಿ, ಜನರ ಜೊತೆಗೆ ನಿಲ್ಲುವಂತಹ ರಾಜಕಾರಣಿ ಯಾರು ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಹೋಗಿದೆ, ಆಹ್ವಾನವನ್ನು ಸ್ವೀಕರಿಸ್ತಾರಾ ಅನ್ನೋದು ಪ್ರಶ್ನೆ.